ನಾನಿವತ್ತು ಲೈವ್ ಮಾಡ್ತಾ ಇರೋ ಕಾರಣ ಏನು ಅಂದ್ರೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಆಫೀಸ್ ಹಿಂದೆಗಡೆ ಇರುವಂತ ಪಾರ್ಕ್ ನ ವ್ಯವಸ್ಥೆನ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಮ್ಮ ಬಗಲ್ಗುಂಟೆ ವಾರ್ಡ್ ನಲ್ಲಿರುವಂತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಬಗಲ್ಗುಂಟೆ ವಾರ್ಡ್ ನಲ್ಲಿರುವಂತ ಒಂದು ಪಾರ್ಕ್ ನ ವ್ಯವಸ್ಥೆನ ತೋರಿಸ್ತೀನಿ ಬನ್ನಿ. ಎಷ್ಟು ಕತ್ತಲಿದೆ ಅಂದ್ರೆ ಇದ್ರೊಳಗಡೆ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು ಯಾವ ತರ ಬರ್ಬೇಕು, ಇದ್ರೊಳಗಡೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಬಿಬಿಎಂಪಿಗೆ? ಇದನ್ನ ನಾನು ಇವತ್ತು ಗಮನಿಸ್ತಾ ಇಲ್ಲ, ಸುಮಾರು ದಿವಸದಿಂದ ಗಮನಿಸ್ತಾ ಇದ್ದೀನಿ. ಇಲ್ಲಿ ಲೈಟ್ಸ್ ಇಲ್ಲ. ನೋಡಿ, ಸಾರ್ವಜನಿಕರು ಯಾವ ತರ ಆದ್ರೂ ಅವ್ರ ರಿಲ್ಯಾಕ್ಸೇಷನ್ಗೋಸ್ಕರ ಈ ಪಾರ್ಕ್ ನೊಳಗಡೆ ಬರ್ತಾರೆ, ಚೇರಲ್ಲಿ ಕೂತ್ಕೊಂತಾರೆ. ಇಷ್ಟು ಕತ್ಲಿದೆ. ಈ ತರ ಒಂದ್ ವ್ಯವಸ್ಥೆ ನಮಗ್ ಬೇಕಾ? ಇದನ್ನ ಯಾರು ಕೇಳೋರು? ನಾ ಒಂದ್ ಪಾರ್ಕ್ ಒಂದ್ ರೌಂಡ್ ಬರ್ತೀನಿ, ಹಂಗೆ ನೋಡಿ. ಇಷ್ಟು ಕತ್ಲಿದೆ. ಇದು ತುಂಬಾ ಎಲ್ಲೂ ತುಂಬಾ ಗುಡ್ಡಗಾಡುಗಳಲ್ಲಿ ಇಲ್ಲ. ನಮ್ಮ ಬಿಬಿಎಂಪಿ ಆಫೀಸ್ ಹಿಂದಗಡೆ ಇರುವಂತ ಒಂದು ಪಾರ್ಕ್. ಈ ಪಾರ್ಕ್ ನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಯುವಕರು ಬಂದಿದ್ದಾರೆ, ಏಜ್ ಆಗಿರೋರು ಆಲ್ರೆಡಿ ಒಂದ್ 2-3 ಸಲ ವಾಕಿಂಗ್ ಹೋಗಿದ್ದಾರೆ. ಇದು 10 ಗಂಟೆವರೆಗೂ ಇರುತ್ತೆ ಪಾರ್ಕ್. ಇಲ್ಲೊಬ್ರು ಕೂತಿದ್ದಾರೆ, ಅವ್ರಿಗೆ ಕೇಳೋಣ ಇದು ಈ ತರ ವ್ಯವಸ್ಥೆ ಯಾವತ್ತಿಂದ ಇದೆ ಅಂತ. అంటే ಈ ಕತ್ಲು ಯಾವತ್ತಿಂದ ಇದೆ? ಏನಕ್ಕೆ ಈ ತರ ಕತ್ಲಿದೆ? ಇದು ಈ ತರ ಯಾಕೆ ಯಾವತ್ತಿಂದ ಕತ್ಲಿದೆ ಅಂತ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ವಾ? ಆಯ್ತು ಬಿಡಿ, ಓಕೆ. ನೋಡಿ, ಸಾರ್ವಜನಿಕರಿಗೆ ಇದ್ರ ಒಂದು ಕಾಳಜಿನೇ ಇಲ್ಲ. ನೋಡಿ, ಇಷ್ಟು ಕತ್ಲಲ್ಲಿ ಈ ಒಂದು ಜಿಮ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತಾ ಇದಾರೆ. ನೋಡಿ, ಈ ತರ ಕತ್ಲಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಬೇಕಾ? ಇದು ಯಾವುದೋ ಒಂದು ಕಾರಣಕ್ಕೋಸ್ಕರ ಇವತ್ತು ಪವರ್ ಆಫ್ ಆಗಿಲ್ಲ. ನಾನು ಒಂದು ವಾರದ ಹಿಂದೆಗಡೆ ಬಂದು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದೀನಿ, ಒಂದು 7-8 ದಿವಸ ಹಿಂದೆ. ಅವಾಗ್ಲೂ ಇರ್ಲಿಲ್ಲ. ಸಾರ್ವಜನಿಕರೇ ಇದ್ರ ಬಗ್ಗೆ ವಿಷಯ ತಲುಪಿಸಿದ್ದಕ್ಕೋಸ್ಕರ ನಾವು ಇವತ್ತು ಈ ಪಾರ್ಕ್ ನಲ್ಲಿ ಲೈವ್ ವಿಡಿಯೋ ಮಾಡ್ತಾ ಇದೀವಿ. ಇಲ್ಲಿರೋಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅವ್ರ ಗಮನಕ್ಕೆ ಬಂದಿಲ್ವಾ? ನೋಡಿ, ಇಲ್ಲಿ ಒಬ್ಬೊಬ್ರೆ ಕೂತ್ಕೊಂಡಕ್ಕೆ ಅಂತ ಬರ್ತಾರೆ. ಯಾವ ರೀತಿ ಇಲ್ಲಿನ ವ್ಯವಸ್ಥೆ ಇದೆ ಒಂದ್ಸಲಿ ಎಲ್ಲರೂ ಗಮನಿಸ್ಬೇಕು. ನಮ್ಮ ಬಿಬಿಎಂಪಿ ವ್ಯವಸ್ಥೆ ಯಾವ ತರ ಇತ್ತು, ಈಗ ಜಿಬಿಎ ಆಗಕ್ಕೆ ಹೊರಟಿದೆ. ಇನ್ನು ಇವರು ಯಾವ ತರ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಎಲ್ಲರೂ ಒಂದ್ಸಲಿ ಗಮನಿಸಿ. ಯಾಕೆ ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ ಇವೆಲ್ಲ? ಯಾಕೆ ಗಮನಿಸ್ತಾ ಇಲ್ಲ? ಒಂದ್ಸಲಿ ವೋಟ್ ಹಾಕಿ ಗೆಲ್ಲಿಸ್ಬಿಟ್ರೆ ಅವ್ರಿಗೆ ಸಾಕಾ? ಇಂಥ ಎಲ್ಲ ವ್ಯವಸ್ಥೆನ ಗಮನಿಸಿ, ಇಂಥ ವ್ಯವಸ್ಥೆಗಳಿಗೆ ಕರೆಕ್ಟ್ ಆಗಿ ಒಂದು ಸೊಲ್ಯೂಷನ್. ಇದು ಇಲ್ಲಿರುವಂತ ಯಾರೋ ಒಬ್ಬರು ಸಾರ್ವಜನಿಕರ ದೂರಿನ ಮೇರೆಗೆ ನಾವಿವತ್ತು ಲೈವ್ ಮಾಡ್ತಾ ಇದೀವಿ. ಇದು ಎಲ್ಲಾ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಒಂದು ಪಬ್ಲಿಕ್ ಗೆ ಗೊತ್ತಾಗ್ಬೇಕು. ಈ ತರ ಏನಾದ್ರೂ
ಸಮಸ್ಯೆ ಇದ್ರೆ ಅವ್ರ ಧ್ವನಿಯಾಗಿ ನಾವು ನಿಂತ್ಕೊಂತೀವಿ, ಅವ್ರ ಧ್ವನಿಯಾಗಿ ನಾವು ಮಾತಾಡ್ತೀವಿ. ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮಾತಾಡಿ ಇದ್ರದ್ದು ಒಂದು ಸೊಲ್ಯೂಷನ್ ನ ಸರಿ ಮಾಡಿಸ್ತೀವಿ. ಸಾರ್ವಜನಿಕರು